ಇದು ಅತೃಪ್ತ ಕಾಂಗ್ರೆಸ್ಸಿನ ಪುನರ್ವಸತಿ ಕೇಂದ್ರ ಇದು. ವಿವರನೆಲ್ಲ ಕೊಡ್ತೀನಿ. ಎಚ್.ಎಂ. ರೇವಣ್ಣನಿಗೆ ಕೊಟ್ಟಿರೋದು, ಆಮೇಲೆ ಎಸ್.ಆರ್. ಪಾಟೀಲ್, ಸೂರಜ್ ಹೆಗ್ಡೆ ಹೋದ್ರಲ್ಲ, ಡಾಕ್ಟರ್ ಪುಷ್ಪ, ಎಸ್.ಆರ್. ಮನೋಹರ್ ಖಾನ್, ದಿನೇಶ್ ಗೂಳಿಗೌಡ, ಇವರೆಲ್ಲರೂ ಕೊಟ್ಟಿರೋ ಪಟ್ಟಿನೇ ಇದೆ. ದುಡ್ಡುಗಳು ಎಷ್ಟೆಷ್ಟು ಹೋಗಿದೆ ಅನ್ನೋದು ದಾಖಲೆಗಳನ್ನು ತರಿಸ್ಕೊಂಡಿದ್ದೀನಿ ನಾನು. ಅಂದರೆ ಸರ್ಕಾರ ಖಜಾನೆ ಖಾಲಿ ಆಗಿರೋದನ್ನ ಮರೆಮಾಚಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ಹಂಚುವಂಥ ಒಂದು ಕಾರ್ಯಕ್ರಮ ಇದು. ಇದು ಕಾಂಗ್ರೆಸ್ ಪ್ರೇರಿತವಾದಂಥ ಒಂದು ರಾಜಕೀಯ ಯಾತ್ರೆ. ಭಾರತ್ ಜೋಡೋ ಅನ್ನೋದು ಕಾಂಗ್ರೆಸ್ ಅಂದು ಆ ಹೆಸರನ್ನ ಇಟ್ಕೊಂಡು ಕಾಂಗ್ರೆಸ್ ಮುಖಂಡರನ್ನ ನೇಮಕ ಮಾಡಿ ಈ 1,010 ಕೋಟಿ ರೂಪಾಯಿ ಹಣವನ್ನು ನುಂಗಿ ನೀರು ಕುಡಿಯುವಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ಕರ್ನಾಟಕದ ತೆರಿಗೆ ಪೇಯರ್ಸ್ ಹಣ ಕಾಂಗ್ರೆಸ್ಸಿನ ಸ್ವಂತ ಆಸ್ತಿ ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು ಇವರು. ಇದು ಜನರ ಬೆವರಿನ ಹಣ, ಇದು ಟ್ಯಾಕ್ಸ್ ಪೇಯರ್ಸ್ ಬೆವರಿನ ಹಣ. ಬಡವರಿಗೆ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಥರ ಗಂಜಿ ಕೇಂದ್ರವನ್ನು ಮಾಡುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳೋದು, ನೀವು ಯಾವ್ದಾರ ಜೋಡ ಮಾಡ್ಕೊಳ್ಳಿ, ಫಸ್ಟು ಈ ಬಡವರಿಗೆ ಕೊಡಬೇಕಾಗಿರೋವಂಥ ಹಣವನ್ನು ಫಸ್ಟ್ ಬಿಡುಗಡೆ ಮಾಡಿ. ಪೆನ್ಷನ್ ಇರ್ಬೋದು, ಬಡವರಿಗೆ ಕೊಡೋವಂಥ ಸ್ಕೀಮ್ಸ್ ಏನೇನು ನಿಲ್ಲಿಸಿದ್ದೀರಾ, ಈಗ ರೇಷನ್ ಕಾರ್ಡು ರದ್ದು ಮಾಡ್ತಾ ಇದ್ದೀರಾ, ಒಂದು 20 ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡೋಕ್ಕೆ ಹೊರಟಿದ್ದೀರಾ. ಇಂಪಾರ್ಟೆಂಟು, ರೈತರು ಬೆಳೆ ಪರಿಹಾರಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. CM ಆ ಕಡೆ ಗಮನನೇ ಇಲ್ಲ. ಇದಕ್ಕೆ ಮಾತ್ರ ದುಡ್ಡು ಬಿಡುಗಡೆ 1,010 ಕೋಟಿ. ಇದೇ 1,010 ಕೋಟಿನ ರೈತರು ಬಿಡುಗಡೆ ಮಾಡಿದರೆ ಅಟ್ಲೀಸ್ಟ್ ರೈತ ನೆಮ್ಮದಿಯಿಂದ ಬದುಕ್ತಾ ಇದ್ನಲ್ಲ, ಕಣ್ಣೀರು ತೊಳಿತಾ ಇರೋ ರೈತ. ಒಂದು ನ್ಯಾಯ ಪೈಸೆ ಬಿಡುಗಡೆ ಮಾಡಿಲ್ಲ ನಿಮ್ಮ ಯೋಗ್ಯತೆಗೆ. ರೈತರಿಗೆ ಬಿಡುಗಡೆ ಮಾಡಬೇಕಾಗಿರೋ ಹಣವನ್ನು SDRF ಹಣ, ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ, SDRF ಹಣ ಕೇಂದ್ರ ಸರ್ಕಾರ ಪ್ರತಿ 4 ತಿಂಗಳಿಗೊಂದ್ಸರಿ ಹಣ ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ. ಆ ಹಣನ ದುರುಪಯೋಗ ಮಾಡ್ಕೊಂಡು ನೀವು ಈ ಥರ ಗಂಜಿ ಕೇಂದ್ರಗಳಿಗೆ ಕೊಡ್ತಾ ಇದ್ದೀರಾ. ನನ್ನ ನೇರ ಆಪಾದನೆ. ಈ NDRF ಹಣ ಬರಬೇಕು ಅಂತ ಅವಾಗೆ ಬೊಬ್ಬೆ ಇಡ್ತಾ ಇದ್ದೀರಾ. ಇನ್ನು SDRF ಹಣನೇ ಖರ್ಚು ಮಾಡಿಲ್ಲ ನೀವು. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡುವಂಥ SDRF ಹಣ ಎಷ್ಟಿದೆ ಅಂತ ದಾಖಲೆ ಬಿಡುಗಡೆ ಮಾಡಿ. ನೀವು SDRF ಹಣ ಎಷ್ಟಿದೆ ದಾಖಲೆ ಬಿಡುಗಡೆ ಮಾಡಿ. ಎಷ್ಟು ಖರ್ಚು ಮಾಡಿದ್ದೀರಾ ದಾಖಲೆ ಬಿಡುಗಡೆ ಮಾಡಿ. ಅವ್ರಿಗೆ ರೈತರು ಕೊಡೋಕ್ಕೆ ದುಡ್ಡಿಲ್ಲ, ಇಲ್ಲಿ ಗಂಜಿ ಕೇಂದ್ರಗಳಿಗೆ ಕೊಡೋಕ್ಕೆ, ಈಗ ಗ್ಯಾರಂಟಿ ಸಮಿತಿ ಕೊಡೋಕ್ಕೆ ದುಡ್ಡಿದೆ ನಿಮ್ಮ ಹತ್ರ. ಪ್ರತಿ ತಿಂಗಳು ಕರೆಕ್ಟ್ ಟೈಮ್ ಅವ್ರಿಗೆಲ್ಲ ಟೈಮ್ ಟು ಟೈಮ್ ಪೇಮೆಂಟ್ ಹೋಗ್ತಾ ಇದೆ. ಹಾಗಾದರೆ ವಿಡೋ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಅವೆಲ್ಲ ಯಾಕೆ ಟೈಮ್ ಟು ಟೈಮ್ ಹೋಗಲ್ಲ? ಇವ್ರಿಗೆ ಟೈಮ್ ಟು ಟೈಮ್ ಗ್ಯಾರಂಟಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗ್ಯಾರಂಟಿ, ಟೈಮ್ ಟು ಟೈಮ್ ಪೇಮೆಂಟು, ಟೈಮ್ ಟು ಟೈಮ್ ಭತ್ಯ, ಟೈಮ್ ಟು ಟೈಮ್ ಕಾರು. ಈ ಪೆನ್ಷನ್ ಹೋಲ್ಡರ್ ಇದಾರಲ್ಲ, ಓಲ್ಡ್ ಏಜ್ ಪೆನ್ಷನ್, ಓಲ್ಡ್ ಏಜು, ವಿಡೋ ಪೆನ್ಷನ್ನು, ಆ್ಯಸಿಡ್ ದಾಳಿಗೊಳಗಾದವ್ರಿಗೂ ಇವ್ರಿಗೆ ಯಾಕೆ ಟೈಮ್ ಟು ಟೈಮ್ ಕೊಡಲ್ಲ? 3 ತಿಂಗಳಾದರೂ ಕೊಟ್ಟಿಲ್ಲ ಅಂದರೆ ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದಿರಿ. ಇವೆಲ್ಲವನ್ನ ಕೂಡ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡೋರಿದ್ದೀರಿ. ಇದನ್ನು ಅದರಿಂದ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿರೋದು, ಪಾಪರ್ ಆಗಿರೋದನ್ನ ಮುಚ್ಚಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿ ತಿರುಗಿ ಬೀಳ್ತಾರೋ ನಮ್ಮ ಮೇಲೆ ಅಂತೇಳಿ ಗ್ಯಾರಂಟಿ ಸಮಿತಿ ಆಯಿತು. ಈಗ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಗೆ ಅಲ್ಲಿ ಹೋಗಿ ಶಬಾಷ್ಗಿರಿ ತಗೊಬೇಕಲ್ಲ. ಇಲ್ಲಿ ಡೆಲ್ಲಿಗೆ ಹೋಗಿ ಭಾರತ್ ಜೋಡೋ ಯಾತ್ರೆ ನಾನು ಮಾಡಿದ್ದೀನಿ, ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದೀನಿ ನಾನು ಅಂತೇಳಿ ಶಬಾಷ್ಗಿರಿ ತಗೊಳಕ್ಕೋಸ್ಕರ ಮಾಡಿರುವಂಥ ಯೋಜನೆ.
ಇದು ಜನರ ಹಣವನ್ನು ಪೋಲು ಮಾಡೋದು. ನೀವು ಮಾಡಾಗಿದ್ರೆ ಮಾಡ್ಕೊಳ್ಳಿ, ಆದರೆ ಫಸ್ಟು ಬಡವ್ರಿಗೆ ಕೊಡಬೇಕಾಗಿರೋ ಹಣವನ್ನು ಕೊಡಿ. ರೈತರಿಗೆ, ವಿಶೇಷವಾಗಿ ರೈತರು ಇಮಿಡಿಯೇಟಾಗಿ ಬರ ಬಂದಿದೆ, ಬರ ಘೋಷಣೆ ಮಾಡಿಲ್ಲ, ನಿಮ್ಮ ಯೋಗ್ಯತೆಗೆ ಬರ ಘೋಷಣೆ ಮಾಡಿ. ಕೂಡಲೇ ಟೀಮನ್ನು, ಜಿಲ್ಲಾಧಿಕಾರಿಗಳ ಟೀಮನ್ನು ಎಲ್ಲ ಜಿಲ್ಲೆಗಳಿಗೆ ಕಳಿಸಿ. ಎಲ್ಲೆಲ್ಲಿ ನೀರಿಲ್ಲದೆ ಬೆಳೆ ಒಣಗ್ತಾ ಇದೆ ಕಳಿಸಿ, ಎಲ್ಲಿ ಕುಡಿಯೋ ನೀರಿಲ್ಲ, ಎಲ್ಲಿ ಬೋರ್ವೆಲ್ಗಳನ್ನು ತೆಗಿಬೇಕು, ಎಲ್ಲಿ ಗಂಜಿ ಕೇಂದ್ರಗಳನ್ನು ಮಾಡಬೇಕು. ನೀವು ಗಂಜಿ ಕೇಂದ್ರಗಳನ್ನು ಹಳ್ಳಿಗೆ ಎಲ್ಲಿ ಬರ ಬಂದಿದೆ ಅಲ್ಲಿ ಮಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಯ ಗಂಜಿ ಕೇಂದ್ರಗಳಿಗೆ ಗಮನ ಕೊಡ್ತಾ ಇದ್ದೀರಾ ನೀವು. ಇದು ಅನ್ಯಾಯ. ಆದ್ದರಿಂದ ಫಸ್ಟು ರೈತರಿಗೆ ಪರಿಹಾರ ಕೊಡಿ, ಆಮೇಲೆ ನಿಮ್ಮ ಯಾವ ಗಂಜಿ ಕೇಂದ್ರ ಬೇಕಾದರೂ ಮಾಡ್ಕೊಳ್ಳಿ. ಫಸ್ಟು ರೈತರಿಗೆ ಪರಿಹಾರ ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.